श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमवरासुरसिद्धवन्द्यम् देवं नारायणं नत्वा सर्वदोषविवर्जितं परिपूर्णं गुरुंश्चान्न गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ ಅಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನ ಅವಲೋಕಯನ್. ಅಂದ್ರೆ ಇದು ಧ್ಯಾನ ಮಾಡತಕ್ಕ ಕ್ರಿಯೆಗಳನ್ನ ಪರಮಾತ್ಮ ಹೇಳ್ತಾ ಇದ್ದಾನೆ. ಶೈಲಾಜಿನ ಕುಶೋತ್ತರಂ ಅಂತ ಹಿಂದೆ ನೋಡಿದ್ದೀವಿ. ಒಂದು ಬಟ್ಟೆ, ಅದರ ಮೇಲೆ ದರ್ಭ, ಅದ ಮೇಲೆ ಕೃಷ್ಣಾಜಿನ, ಅದರ ಮೇಲೆ ದರ್ಬೆ, ಇದನ್ನ ಆಸಿಕೊಂಡು ನಾವು ಧ್ಯಾನಕ್ಕೆ ಕೂಡಬೇಕು ಅಂತ ನಾವು ಕೇಳ್ತೀವಲ್ವಾ. ಶ್ರವಣ ಮನನ ಧ್ಯಾನ ಹಾಗೆ ಅಂತ ಮೊದಲು ದೇವರ ಮಹಿಮೆಯನ್ನ ಶ್ರವಣ ಮಾಡಬೇಕು. ಮತ್ತು ಗುರುಗಳ ಮುಖಾಂತರ ನಾವೇನ್ ಕೇಳಿರ್ತೀವಿ ಅದೇ ಸರಿ ಯಾಕೆ, ಬೇರೆದು ಯಾಕೆ, ಬೇರೆಯವರು ಹೇಳಿದ್ದು ಯಾಕೆ ಸರಿಯಲ್ಲ, ಈ ರೀತಿಯಾದ ಒಂದು ವಿಚಾರವನ್ನ ಕಾರಣ ಕೊಟ್ಟು ತಿಳಿಯೋದನ್ನ ಮನನ ಅಂತ ಕರೀತಾರೆ. ಆ ಕಾರಣವನ್ನ ತಿಳಿಬೇಕು. ದೇವರು ಹೇಳಿದ್ದು ಒಂದು ವಿಚಾರ ಆದರೆ ಆ ವಿಚಾರವೇ ಯಾಕೆ ಸರಿ, ಅದನ್ನು ಹೀಗೆ ಯಾಕೆ ಅರ್ಥ ಮಾಡಬೇಕು, ದೇವರೇ ಯಾಕೆ ಸರ್ವೋತ್ತಮ, ಬೇರೆಯವರು ಯಾಕೆ ಇರಬಾರ್ದು, ಈ ರೀತಿಯಾಗಿ ಅದಕ್ಕೆ ಕಾರಣಗಳನ್ನು ಹುಡುಕಿ ಇದೇ ಕರೆಕ್ಟ್, ಅದೇ ಸರ್ವೋತ್ತಮ ಹಾಗೆ ಅಂತ ದೃಢವಾದ ಒಂದು ಜ್ಞಾನ ಬರುತ್ತಲ್ಲ, ಅದನ್ನು ಮನನ ಕರೀತಾರೆ. ಯಾರು ಈ ಶ್ರವಣ ಮನನ ಮಾಡಿದ್ದಾರೋ ಅವರು ಧ್ಯಾನಕ್ಕೆ ಯೋಗ್ಯರಾಗ್ತಾರೆ, ಅರ್ಹರಾಗ್ತಾರೆ. ಅಂತ ದೃಢವಾದ ಜ್ಞಾನ ಬಂದ ಮೇಲೆ ನಾವು ಧ್ಯಾನಕ್ಕೆ ಕೂಡಬೇಕು. ಅದು ಹೇಗೆ ಮಾಡಬೇಕು ಅಂತ ಪರಮಾತ್ಮ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಹೇಗೆ ಕೂತ್ಕೋಬೇಕು? ಸಮಂ ಕಾಯ ಶಿರೋಗ್ರೀವಂ. ಕಾಯ ಅಂದ್ರೆ ಬೆನ್ನಿನ ಭಾಗ, ಶಿರ ತಲೆ, ಗ್ರೀವ ಅಂದ್ರೆ ಕುತ್ತಿಗೆ, 3 ಸ್ಟ್ರೈಟ್ ಇರಬೇಕು, ಸಮವಾಗಿ ಇರಬೇಕು. ನಾವು ಗಾಯತ್ರಿ ಜಪ ಮಾಡ್ತೀವಿ, ಸ್ವಾಮಿಗಳು ಹೇಳೋದುಂಟು 100 ಗಾಯತ್ರಿ ಮಾಡಬೇಕು ಅಂತ ಇದೆ. 10ನೇ ಗಾಯತ್ರಿ, ಮೊದಲನೇ ಗಾಯತ್ರಿ ಶುರುವಾಗ ನೆಟ್ಟಗೆ ಇರ್ತಾನಂತೆ. ಸಮಂ ಕಾಯ ಶಿರೋಗ್ರೀವಂ, ಬೆನ್ನು, ಕುತ್ತಿಗೆ, ತಲೆ ಎಲ್ಲ ಸ್ಟ್ರೈಟ್ ಸ್ಕೇಲ್ ಇಟ್ಟಂಗ ನೆಟ್ಟಗೆ ಇರ್ತದೆ. 10 ಮಂತ್ರ ಆಯ್ತು, ಸ್ವಲ್ಪ ಬಗ್ಲಿಕ್ಕೆ ಶುರು ಮಾಡಿದಾನೆ. ಇನ್ನೊಂದು 20 ಮಂತ್ರ ಆಯ್ತು, ಸ್ವಲ್ಪ ಬಗ್ಲಿಕ್ಕೆ ಶುರುವಾಗಿದೆ. ಆ 100 ಮಂತ್ರ ಮುಗಿಯುವಷ್ಟರಲ್ಲಿ ನೆಲಕ್ಕೆ ಮುಟ್ಟಿರ್ತೀವಿ ಹಾಗೆ ಅಂತ ಮಾಮೂಲ ಹಾಸ್ಯಕ್ಕೆ ಹೇಳೋದುಂಟು. ನಮಗೆ ಅದಕ್ಕೆ ಇನ್ನು ಧ್ಯಾನ ಈಗಲೂ ಸಂಧ್ಯಾ ವಂದನೆಯಲ್ಲಿ ಮಾಡ್ತೀವಿ. ಗುರುಮಂತ್ರ ಜಪ ಮಾಡುವಾಗ ಸ್ತ್ರೀಯರು ಮಾಡ್ತಾರೆ, ಕೃಷ್ಣ ಮಂತ್ರ ಜಪ ಮಾಡ್ತಾರೆ. ಮಾಡುವಾಗ ಹೇಗಿರ್ಬೇಕು? ಸಮಂ ಕಾಯ ಶಿರೋಗ್ರೀವಂ, ಬೆನ್ನು, ತಲೆ ಮತ್ತೆ ಕುತ್ತಿಗೆ ಇದೆಲ್ಲ ಒಂದೇ ಸ್ಟ್ರೈಟ್ ಇರಬೇಕು ಹಾಗೆ, ಅಂದ್ರೆ ಬಗ್ಗಿ ಇರಬಾರ್ದು ಅಂತ. ಆ ರೀತಿಯಾಗಿ ಕೂತ್ಕೊಂಡು ಧಾರಯನ್ ಅಚಲಂ ಸ್ಥಿರ, ಅಲಗಾಡಬಾರ್ದು, ಶರೀರವನ್ನ ಅಲಗಾಡಿಸದೆ ಸ್ಥಿರವಾಗಿ ಇದ್ದು, ಸಂಪ್ರೇಕ್ಷ್ಯ ನಾಸಿಕಾಗ್ರಂ, ಮೂಗಿನ ತುದಿ ಸ್ವಲ್ಪ ಕಣ್ಣು ಬಿಟ್ಟು ಮೂಗಿನ ತುದಿಯನ್ನು ನೋಡ್ತಾ, ದಿಶಶ್ಚಾನ್ ಅವಲೋಕಯನ್, ಭ್ರೂಮಧ್ಯಂ ಸಂಪ್ರೇಕ್ಷ್ಯ ಇತಿ ಗ್ರಾಹ್ಯಂ ಚಕ್ಷುಷೇವಾಂತರೇ ಭ್ರೂ ಮಧ್ಯ ಅಂದ್ರೆ 2 ಕಣ್ಣಿನ ಮಧ್ಯಭಾಗ, ಅದನ್ನ ನೋಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ದಿಶಶ್ಚಾನ್ ದಿಕ್ಕುಗಳನ್ನ ಆದರೂ ನೋಡ್ಬಹುದು ಹಾಗೆ ಅಂತ. ಆ ದಿಕ್ಕನ್ನೇ ನೋಡ್ತಾ, ಆ ಮೂಗಿನ ದ್ವಾರದ ದಿಕ್ಕನ್ನೇ ನೋಡ್ತಾ ಯುಂಜ್ಯ, ಪರಮಾತ್ಮನನ್ನೇ ಸ್ಮರಣೆ ಮಾಡ್ತಾ ಇರಬೇಕು. ಪ್ರಶಾಂತಾತ್ಮ ವಿಗತ ಬೀಹಿ ಬ್ರಹ್ಮಚಾರಿತ ವ್ರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತಃ ಯುಕ್ತ ಆಸೀತ್ ಮತ್ಪರಃ. ಪ್ರಶಾಂತ ಮನಸ್ಸು ಉಳ್ಳವನಾಗಿ, ಪ್ರಶಾಂತ ಮನಸ್ಸು ಅಂದ್ರೆ ರಾಯರು ಬರೀತಾರೆ ನೋಡಿ, ಸ್ವತಃ ವಿಷಯೇಶು ಅಪ್ರವೃತ್ತ ಮನಸ್ಕಃ, ವಿಷಯದಲ್ಲಿ ಮನಸ್ಸನ್ನ ಹಾಕದೆ ದೇವರಲ್ಲೇ ಮನಸ್ಸು ಹೋಗ್ಬೇಕು. ದೇವರನ್ನ, ಪ್ರಪಂಚವನ್ನ ಮರೆತು ಧ್ಯಾನಕ್ಕೆ ಕೂಡ್ಬೇಕು. ಪ್ರಪಂಚವನ್ನ ಯಾಕ್ರಿ ಮರಿಬೇಕು, ಪ್ರಪಂಚ ಸುಖವಾಗಿದೆಲ್ಲ, ಈ ಪ್ರಶ್ನೆಗೆಲ್ಲ ಬರ್ಬೋದು. ಅದಕ್ಕೆ ಶ್ರವಣ ಮನನ ಚೆನ್ನಾಗಿ ಮಾಡ್ರಿ ಅಂತ ಮೊದಲು ಹೇಳಿದ್ದು. ದೇವರಲ್ಲೇ ಮನಸ್ಸು ಕೊಡ್ಬೇಕು ಅಂದ್ರೆ ನಾವು ತಕ್ಕಡಿಲ್ಲಿ ಹಾಕಿ ತೂಗಬೇಕು.
ದೇವರಿಗೆ ಮನಸ್ಸು ಕೊಡಬೇಕು, ಬೇರೆಯವರಿಗೆ ಕೊಡಬೇಕು. ಹೆಂಡತಿ ಮಕ್ಕಳು ಸುತ್ತಮುತ್ತ ಎಷ್ಟು ಊಟ ಗೀಟ ಎಷ್ಟು ಪದಾರ್ಥಗಳಿದೆ ಲೋಕದಲ್ಲಿ, ಯಾತ್ರೆ ಅದು ಇದು ಅಂತ ಇರುತ್ತದೆ. ಅದರಲ್ಲಿ ಮನಸ್ಸು ಕೊಡಬೇಕು, ದೇವರಲ್ಲಿ ಮನಸ್ಸು ಕೊಡಬೇಕು ಅಂದ್ರೆ ದೇವರಲ್ಲೇ ಮನಸ್ಸು ಕೊಡಬೇಕು. ಅದಕ್ಕೇನ್ ಕಾರಣ? ಇದೆಲ್ಲ ಶ್ರವಣ ಮನನದಲ್ಲಿ ನಮಗೆ ಕ್ಲಿಯರ್ ಆಗಿರ್ಬೇಕು. ಅದೆಲ್ಲ ಕ್ಲಿಯರ್ ಆಗಿ ನಾವು ನಂತರ ಧ್ಯಾನಕ್ಕೆ ಅರ್ಹರಾಗ್ತೀವಿ. ಅದಕ್ಕೆ ಹೇಳಿ, ಆಗ ಮನಸ್ಸು ದೇವರಲ್ಲೇ ಕೊಡಬೇಕು ಅಂತ ದೃಢವಾಗಿ ಇರುತ್ತದೆ. ಮನಸ್ಸನ್ನ ತೆಗೆದ್ರೆ ಮನಸ್ಸನ್ನ ದೇವರಿಂದ ತೆಗೆದು ಬೇರೆ ಪದಾರ್ಥದಲ್ಲಿ ಹಾಕಿದ್ರೆ ನಮಗೆ ಡೇಂಜರ್. ಇದೆಲ್ಲ ಅರ್ಥ ಆಗ್ಬೇಕು ನಮಗೆ. ಮನಸ್ಸನ್ನ ಯಾವಾಗ ನಾವು ದೇವರನ್ನ ತೆಗಿತೀವಿ, ಅರ್ಥಾತ್ ಪರಮಾತ್ಮನನ್ನ ಯಾವಾಗ ಮರಿತೀವಿ, ಆ ನಿಮಿಷಗಳೆಲ್ಲ ನಮಗೆ ಡೇಂಜರ್ ಡೇಂಜರ್ ಡೇಂಜರ್. ದೇವರಲ್ಲಿ ಮನಸ್ಸು ಹಾಕಿದ್ರೆ ಚಲೋ ಒಳ್ಳೇದಾಯ್ತು. ಆ ರೀತಿಯಾದ ಒಂದು ತಿಳುವಳಿಕೆ, ಆ ಒಂದು ಪ್ರಾಕ್ಟೀಸು ನಮಗೆ ಬರಬೇಕು. ಅದನ್ನ ಮಾಡ್ತಾ ಅಂತ ಹೇಳ್ತಾ ಇದ್ದಾರೆ. ವಿಷಯದಲ್ಲಿ ಮನಸ್ಸು ಹಾಕದೆ ವಿಗತ ಬೀಹಿ, ಹುಲಿ ಬಂದ್ಬಿಟ್ರೆ ಏನ್ ಮಾಡೋದು? ನಮ್ಮ ಶರೀರದ ಮೇಲೆ ಒಂದು ಮೋಹ. ಸರ್ಪ ಕೂತಿರ್ತೀವಿ, ಸರ್ಪ ಬಂದ್ಬಿಟ್ರೆ ಏನ್ ಮಾಡೋದು? ಹುಲಿ ಬಂದ್ಬಿಟ್ರೆ ಏನ್ ಮಾಡೋದು? ಆ ಭಯ ಎಲ್ಲ ಇರಬಾರ್ದು ಅಂತ. ಸಾಧ್ಯನಾ? ಸಾಧ್ಯ ಆಗ್ತದೆ. ಯಾವಾಗ ಸರಿಯಾಗಿ ಶ್ರವಣ ಮನನ ಮಾಡಿದ್ರೆ ದೇವ್ರು ನಮ್ಮನ್ನ ಕಾಪಾಡ್ತಾನೆ ಅಂತ ಆ ವಿಶ್ವಾಸ ನಮಗೆ ಬೆಳೀತದೆ. ಈಗ ನೋಡಿ, ಭಾಗವತದಲ್ಲಿ ನೋಡಿದೀವಿ, ಪರೀಕ್ಷಿತ್ ರಾಜನನ್ನ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರ ಬಿಟ್ಟು ಸಂಹಾರ ಮಾಡಬೇಕು ಅಂತ ಪ್ರಯೋಗ ಮಾಡಿದ್ರು. ಪರೀಕ್ಷಿತ ರಾಜ ಕೂಸುವೈ ಕೇಳಿತ್ತೇನು, ನನ್ನನ್ನು ಕಾಪಾಡು ನನ್ನನ್ನು ಕಾಪಾಡು ಅಂತ. ಉತ್ತರಾದೇವಿ ಕೇಳಿದ್ರು. ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಬಂದ, ಗರ್ಭದಲ್ಲಿ ಪ್ರವೇಶ ಮಾಡಿದ, ರಕ್ಷಣೆ ಮಾಡಿದ. ಅದೇ ರೀತಿಯಾಗಿ ಧ್ಯಾನಕ್ಕೆ ಕೂಡ್ಲಿಕ್ಕೆ ಮುಂಚೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಸ್ವಾಮಿ ಗಣೇಶನನ್ನ ಪ್ರಾರ್ಥನೆ ಮಾಡಬೇಕು. ಗಣಪತಿ ಅಂತರ್ಗತ, ಭಾರತೀರಾಮನ ಮುಖ್ಯ ಪ್ರಾಣಾಂತರ್ಗತ, ವಿಶ್ವಂಬರ ಮೂರ್ತಿ ಬಿನ ಶ್ರೀ ಲಕ್ಷ್ಮೀ ನರಸಿಂಹದೇವರನ್ನ ಪ್ರಾರ್ಥನೆ ಮಾಡಿ ಕೂತರೆ ನಮ್ಮ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ಯಾವ ವಿಘ್ನಗಳು ಬರೋದಿಲ್ಲ ಅಂತ ಸುದೃಢವಾದ ಒಂದು ವಿಶ್ವಾಸದಿಂದ ಧ್ಯಾನಕ್ಕೆ ಕೂಡಬೇಕು. ಸ್ವಲ್ಪ ಹೊತ್ತು ಧ್ಯಾನ ಮಾಡೋದು, ಕಣ್ಬಿಟ್ಟು ನೋಡೋದು. ಹುಲಿ ಬಂದ್ಬಿಟ್ರೆ ಏನ್ ಮಾಡೋದು? ಸರ್ಪ ಬಂದ್ಬಿಟ್ರೆ ಏನ್ ಮಾಡೋದು? ಬರಿತಾರ ನೋಡಿ ರಾಯರು. ವ್ಯಾಘ್ರ ಸ್ವಚೋರ, ಮನೇಲೆ ಕೂತಿರ್ತೀವಿ, ಕಳ್ಳ ಬಂದ್ಬಿಟ್ರೆ ಏನ್ ಮಾಡೋದು? ಅದೆಲ್ಲ ಇರಬಾರದು ಅಂತಾರೆ. ವ್ಯಾಘ್ರ ಚೋರಾದಿ ಭಯಹೀನ. ಧ್ಯಾನ ಮಾಡ್ತಾ ಮಾಡ್ತಾ ಯಾರೇ ಪ್ರಪಂಚದಲ್ಲಿ ಏನೇ ಆಗಲಿ ಅಲುಗಾಡಬಾರದು. ಮನಸ್ಸನ್ನ ದೇವರಲ್ಲಿ ಇಟ್ಟ ಮೇಲೆ ಅದನ್ನು ತೆಗೀಲೇಬಾರದು ಅಂತ. ಬ್ರಹ್ಮಚಾರಿ ವ್ರತೇ ಸ್ಥಿತ, ಬ್ರಹ್ಮಚಾರಿ ವ್ರತದಲ್ಲಿ ಇದ್ದವರಾಗಿ ಮನಃ ಮಚ್ಚಿತ್ತೋ, ಮನಸ್ಸನ್ನ ಮಚ್ಚಿತ್ತೋ, ನನ್ನಲ್ಲಿ ಮನಸ್ಸಿಟ್ಟವನಾಗಿ ಅಂತ ಹೇಳ್ತಾರೆ. ಯಾರು ಹೇಳುವ ಮಾತು? ಕೃಷ್ಣ ಹೇಳುವ ಮಾತು. ಅದರಿಂದ ಮನಸ್ಸು ಯಾರಲ್ಲಿ ಇಡಬೇಕು? ನನ್ನಲ್ಲಿ ಇಡಬೇಕು ಅಂತ ದೇವರು ಹೇಳ್ಕೊಂಡಿದ್ದಾನೆ. ಅದರಿಂದ ಕೃಷ್ಣನಲ್ಲೇ ಮನಸ್ಸಿಟ್ಟವರಾಗಿ ಮತ್ಪರಹ, ಕೃಷ್ಣನೇ ದೊಡ್ಡವನು, ಕೃಷ್ಣನೇ ಸರ್ವೋತ್ತಮನು. ಈ ನನ್ನ ದೇಹ, ಈ ನನ್ನ ಮನೆ, ಮನೆಯಲ್ಲಿರುವ ಪದಾರ್ಥ, ಮನೆಯಲ್ಲಿ ಇರುವ ಜನ, ಈ ಜಗತ್ತು, ಜಗತ್ತಿನಲ್ಲಿ ಇರುವ ಜನ ಎಲ್ಲರೂ ಕೂಡ ಉತ್ತಮನಾಗಿ ಪರಮಾತ್ಮ ಇದ್ದಾನೆ. ಅಹಮೇವ ಪರಹ ಅಂದ್ರೆ ಆಯರ್ ಬರೀತಾರೆ, ಸರ್ವೋತ್ತಮ, ದೇವರೇ ಸರ್ವೋತ್ತಮ. ನನ್ನ ಶರೀರ ಅದಕ್ಕಿಂತಲೂ ದೊಡ್ಡವನಾಗಿ ಪರಮಾತ್ಮ ಇದ್ದಾನೆ ಅಂತ ಆದ ಮೇಲೆ ನಮ್ಮ ಶರೀರದ ರಕ್ಷಣೆ, ಅದರ ಪೋಷಣೆ, ಅದರ ಒಂದು ಎಲ್ಲಾ ಜವಾಬ್ದಾರಿಯನ್ನು ನಾವು ದೇವರಿಗೆ ಕೊಟ್ಟಂತೆ. ವಾಸ್ತವಿಕವಾಗಿ ಅವನೇ ಮಾಡೋದು. ನಮಗೆ ಭ್ರಾಂತಿ, ನಾವೇನೋ ದೇವರಿಗೆ ರಕ್ಷಣೆಗೆ ಕೊಟ್ಟು ಬಿಡ್ತೀವಿ ಹಾಗೆ ಅಂತ. ಇಲ್ಲ, ಆಲ್ರೆಡಿ ದೇವರೇ ರಕ್ಷಣೆ ಮಾಡ್ತಾ ಇದ್ದಾನೆ. ಅದನ್ನ ನಾವು ತಿಳ್ಕೋಬೇಕಷ್ಟೆ. ಆ ಮನಸ್ಸಿನ ಪರಿವರ್ತನೆ ಅದಷ್ಟೇ. ಆ ತರ ಪರಿವರ್ತನೆ ಆಗಬೇಕು. ದೇವರೇ ಸರ್ವೋತ್ತಮ ಅಂದ್ರೆ ಇದು ನಿಜವಾದ ಅರ್ಥ. ನಮಗಾಗಿ ನಾವು ಯಾವ ಪ್ರಯತ್ನವನ್ನು ಮಾಡಬಾರ್ದು. ದೇವರ ರಕ್ಷಕ ಇದ್ದಾನೆ ಹಾಗೆ ಅಂತ ಚಿಂತಿಸುತ್ತಾ ಯುಕ್ತ ಸಮಾಧಿ ಸಂಪನ್ನ ಆಸೀತ, ಈ ರೀತಿಯಾಗಿ ಸಮಾಧಿಯನ್ನ ತಲುಪಬೇಕು ಅಂತ ಹೇಳ್ತಾರೆ. ಇದು ದೊಡ್ಡ ಅವಸ್ಥೆ. ದೊಡ್ಡ ಅವಸ್ಥೆ ಅಂದ್ರೆ ಏನು? ಇದು ಕೊನೆಯ ಅವಸ್ಥೆ, 3ನೇ ಮೆಟ್ಲು. ನಾವಿನ್ನು ಮೊದಲನೇ ಮೆಟ್ಲಲ್ಲೇ ಇದ್ದೀವಿ. ಶ್ರವಣ ಮನನ, ತದನಂತರ ಧ್ಯಾನ. 3ನೇ ಮೆಟ್ಲಲ್ಲಿ ಹೇಗಿರ್ಬೇಕು ಅಂತ ನಾವು ತಿಳ್ಕೋಬೇಕು. ಒಂದು ಬಿಗ್ ಪಿಕ್ಚರ್ ಬೇಕಲ್ವ ನಮಗೆ. ಸಾಧನೆ ಅಂದ್ರೆ ಹೇಗಿರ್ಬೇಕು, ಶ್ರವಣ ಮನನ ಧ್ಯಾನ ಅಂದ್ರೆ ಏನು, ಒಂದು ಪರಿಕಲ್ಪನೆ ನಮಗೆ ಬರಬೇಕು. ಅದನ್ನ ಪರಮಾತ್ಮ ಇಲ್ಲಿ ಸಣ್ಣ ಭಗವದ್ಗೀತೆ ಸಣ್ಣದು, ನಮಗೆ ಬೇಕಾದ ಎಲ್ಲ ವಿಷಯವನ್ನು ಅದಲ್ಲಿ ತುಂಬಿಸಿಕೊಟ್ಟಿದ್ದಾನೆ. ಇದು ಬಿಗ್ ಪಿಕ್ಚರ್ ಕೊಡ್ತಾ ಇದ್ದಾನೆ ಸ್ವಾಮಿ. ಈ ರೀತಿಯಾಗಿ ನಾವು ಧ್ಯಾನವನ್ನ ಮಾಡಬೇಕು ಅಂತ ಒಟ್ಟು. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ಸಂಸ್ಥಾಂ ಅಧಿಗಚ್ಚತಿ. ಈ ರೀತಿಯಾಗಿ ಯಾರು ಸಮಾಧಿಯಲ್ಲಿ ಇರ್ತಾರೆ, ಸಮಾಧಿ ಅಂದ್ರೆ ಅಖಂಡ ದೇವರ ಸ್ಮರಣೆ, ವಿಚ್ಛೇದನೆ ಇರಬಾರ್ದು.
ಕಣ್ಣು ಬಿಟ್ಟು 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 ನೋಡೋದಲ್ಲ, ಸತತವಾಗಿ ಮನಸ್ಸನ್ನು ಕೂಡ ದೇವರಲ್ಲೇ ಇಟ್ಟಿರೋದು. ಆ ರೀತಿಯಾಗಿ ಯಾರು ಇರ್ತಾರೆ, ನಿಯತ ಮಾನಸ, ಮನಸ್ಸನ್ನ ನಿಗ್ರಹ ಮಾಡಿದ ಆ ಯೋಗಿ, ಯೋಗಾನುಷ್ಠಾನವನ್ನು ಮಾಡತಕ್ಕವರು, ಏವ ಮುಕ್ತ ಪ್ರಕಾನ, ಹಿಂದೆ ಹೇಳಿದ ಪ್ರಕಾರದಲ್ಲಿ ಯಾರು ಮಾಡ್ತಾರೆ, ಸದಾ ಆತ್ಮಾನಂ ಯುಂಜನ್, ಸದಾ ಪರಮಾತ್ಮನನ್ನ ಧ್ಯಾನ ಮಾಡ್ತಾ, ಆತ್ಮಾನಂ ಮನಃ ಭಗವತಿ ಯುಕ್ತಂ ಕುರುವನ್ ಇತಿವ, ತನ್ನ ಮನಸ್ಸನ್ನ ಪರಮಾತ್ಮನಲ್ಲೇ ಇಟ್ಟವನಾಗಿ, ನಿರ್ವಾಣ ಪರಮಾಂ, ಶರೀರ ತ್ಯಾಗ ಉತ್ತರಕಾಲೀನ, ತನ್ನ ಶರೀರವನ್ನ ತ್ಯಾಗ ಮಾಡ್ತಾನೆ. ನೋಡಿ ಹೇಗೆ ಶರೀರ ಬಿಡಬೇಕು, ಮರಣಕಾಲದಲ್ಲಿ ಹೇಗಿರಬೇಕು, ಈ ರೀತಿಯಾಗಿ ಬೆನ್ನು, ಕುತ್ತಿಗೆ, ತಲೆ ಎಲ್ಲ ನೆಟ್ಟಗೆ ಇಟ್ಟುಕೊಂಡು, ಸಮವಾಗಿ ಇಟ್ಟುಕೊಂಡು, ಇಡೀ ಜಗತ್ತನ್ನ ಮರೆತು, ನಮ್ಮ ಶರೀರವನ್ನು ಮರೆತು, ಭಯ ಇಲ್ಲದೆ ಪರಮಾತ್ಮನಲ್ಲೇ ಮನಸ್ಸನ್ನು ಇಟ್ಟು, ಯಾಕೆ ಇನ್ನೇನು ಹೋಗುವ ಕಾಲ ಬಂತು, ಹೋಗುವ ಕಾಲ ಬಂತು, ಇನ್ನೇನು ಈ ಜನರು ಅವ್ರ ಮೇಲೆ ಏನ್ ಮೋಹ, ಏನು ಮಕ್ಕಳು ಏನಾಗ್ಬಿಡ್ತಾರೋ ಏನೋ, ಆ ಚಿಂತೆ ಎಲ್ಲ. ದೇವರು ಇದ್ದಾನೆ ರಕ್ಷಣೆ ಮಾಡೋದಕ್ಕೆ, ನಮಗಿಂತ ದೇವರು ಚೆನ್ನಾಗಿ ನೋಡ್ಕೋತಾನೆ, ಆ ವಿಶ್ವಾಸ ಇರಬೇಕು. ರಕ್ಷತಿ ಇತ್ಯೇವ ವಿಶ್ವಾಸ ಅಂತ, ನಮಗಿಂತ ನಮ್ಮ ಮನೆಯಲ್ಲಿರುವ ಜನರನ್ನ ಪರಮಾತ್ಮ ಚೆನ್ನಾಗಿ ನೋಡ್ಕೋತಾನೆ. ಎಂದು ಹೇಳಿದ್ರು ನೋಡಿ ಹರಿಕಥಾಂಸಾರ, ಅನ್ನಂ ಅನ್ನಾದೇ ಏವಚ, ಅನ್ನವನ್ನು ಕೊಡುವವ ಅವನು, ಅನ್ನವನ್ನು ಸ್ವೀಕಾರ ಮಾಡುವವ ಅವನು. ಅವನಿರುವಾಗ ಚಿಂತೆ ಯಾಕೆ, ದೇವರು ಹೇಳಿದ ಕೆಲಸಗಳನ್ನ ಮಾಡ್ತಾ ಅವನಿಗೆ ಸಮರ್ಪಣೆಯನ್ನ ಮಾಡಬೇಕು. ಈ ರೀತಿಯಾಗಿ ಮರಣಕಾಲದಲ್ಲಿ ದೇಹವನ್ನು ಬಿಡುವ ಸಂದರ್ಭದಲ್ಲಿ ಅದು ಒಮ್ಮಿಂದೊಮ್ಮೆ ಬರೋದಿಲ್ಲ, ಅದು ಡೈಲಿ, ಅದಕ್ಕೆ ಗಾಯತ್ರಿ ಗುರುಮಂತ್ರ ಜಪ ಮಾಡುವಾಗ ಡೈಲಿ ಚೂರ್ಚುರೆ ಧ್ಯಾನ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ನಮಗೆ ದೇವರು ಕೊಟ್ಟಿದ್ದಾರೆ. ಎಷ್ಟು ಒಂದು ಪ್ಲಾನ್ ಮಾಡಿ ದೇವರು ಆ ಶೆಡ್ಯೂಲ್ ಹಾಕಿ ಕೊಟ್ಟಿದ್ದಾನೆ ನೋಡಿ. ತ್ರಿಕಾಲ ಸಂಧ್ಯಾ ವಂದನೆ, ತ್ರಿಕಾಲ ತುಳಸಿ ಪೂಜೆ ಇತ್ಯಾದಿಗಳು. ಅದನ್ನ ಮಾಡಬೇಕು. ಮಾಡ್ತಾ ನಿರ್ವಾಣ ಪರಮಾಂ, ಶರೀರ ತ್ಯಾಗ ನಂತರ ಮತ್ಸಂಸ್ಥಾಂ, ನನ್ನ ಸ್ಥಾನವನ್ನು ಅಂದ್ರೆ ಮೋಕ್ಷವನ್ನು, ಶಾಂತಿ ಅಧಿಗಚ್ಚತಿ ಪ್ರಾಪ್ನೋತಿ, ನ ಜೀವನ್ ಮುಕ್ತಿ ಮಾತ್ರ ಆಪ್ನೋತಿ ಇತ್ಯರ್ಥ. ಕೇವಲ ಶರೀರ ಬಿಟ್ಟು ಅವನು ಉತ್ತಮ ಲೋಕದಲ್ಲಿ ಇರ್ತಾನೆ, ಕಾಲಕ್ರಮೇಣ ಅವನು ಆ ಲಿಂಗದೇಹ ಕೂಡ ಭಂಗವಾಗಿ ನನ್ನ ಸ್ಥಾನವನ್ನೇ ಅಂದ್ರೆ ಮುಕ್ತ ಸ್ಥಾನವನ್ನೇ ಅವನು ಪಡೆಯುತ್ತಾನೆ ಅಂತ ಪರಮಾತ್ಮ ಎಷ್ಟು ಭರವಸೆ ಕೊಟ್ಟಿದ್ದಾನೆ. ಈ ರೀತಿಯಾಗಿ ಮಾಡ್ರಿ, ನನ್ನ ಸ್ಥಾನವನ್ನ ನೀವು ಶ್ರವಣ ಮನನ ಧ್ಯಾನ 3 ಮೆಟ್ಲು ಹತ್ಬೇಕಷ್ಟೇ, ಕಷ್ಟಪಟ್ಟೆ ಹತ್ಬೇಕು. ಅದು ಸುಲಭ ಅಲ್ಲ, ಆದರೆ ಕಷ್ಟ ಸಾಧ್ಯ. ಇದು ಇಂಪಾಸಿಬಲ್ ಅಲ್ಲ, ಇಟ್ ಈಸ್ ಪಾಸಿಬಲ್. ಇದು ಇಂಪಾಸಿಬಲ್ ಅಲ್ಲ, ಅಂದ್ರೆ ಕಷ್ಟ ಸಾಧ್ಯ. ಸ್ವಲ್ಪ ಕಷ್ಟಪಟ್ಟು ಮಾಡ್ಬೇಕಷ್ಟೇ. ಕಷ್ಟ ಇಲ್ಲದೆ ಯಾವುದು ಇಲ್ಲ ನೋಡಿ. ಸುಮ್ಮನೆ ಸಂಬಳ ಕೊಟ್ಟು ಬಿಡ್ತಾರ, ಸಂಬಳ ಪಡಿಬೇಕು ಅಂದ್ರೂ ಕೂಡ 1 ತಿಂಗಳು ಕಷ್ಟಪಟ್ಟರೆ ಸಿಗ್ತದೆ. ಯಾವುದು ಸುಲಭ ಅಲ್ಲ, ಯಾವುದು ಫ್ರೀಯೂ ಅಲ್ಲ. ಅದರಿಂದ ಕಷ್ಟಪಟ್ಟರೆ ನಮಗೆ ದೇವರು ಅನುಗ್ರಹ ಮಾಡ್ತಾನೆ, ಶಾಶ್ವತವಾದ ತನ್ನ ಲೋಕದಲ್ಲಿ ಇಟ್ಟು ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಅದೇ ನಮ್ದು ಗುರಿ. ಅದನ್ನ ಪಡೆಯುವುದಕ್ಕಾಗಿ ನಾವು ಬಂದಿರೋದು, ಈ ಶರೀರ ಇರೋದು ಎಲ್ಲ ಅದಕ್ಕಾಗಿಯೇ. ಅದನ್ನ ಪರಮಾತ್ಮ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ಶ್ರವಣ ಮನನ ಧ್ಯಾನ ಮಾಡಿದವರು ಪರಮಾತ್ಮನನ್ನ ಸೇರ್ತಾರೆ ಅಂತ ಪರಮಾತ್ಮನೇ ಭರವಸೆ, ಕಾನ್ಫಿಡೆನ್ಸ್ ಕೊಟ್ಟು ನಮಗೆ ಈ ಮಾತನ್ನ ಹೇಳ್ತಾ ಇದ್ದಾನೆ. ಮುಂದಿನ ವಿಚಾರ ಮತ್ತೆ ನಾವು ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮ